ಸಚಿವ ಸ್ಥಾನಕ್ಕಾಗಿ ಎಚ್.ಕೆ. ಪಾಟೀಲ್ ಪರ ಭಕ್ತಿ ಭಾವದ ಹರಕೆ. ಹೊಳಲಮ್ಮನಿಗೆ 125 ಈಡುಗೈ ಅರ್ಪಣೆ. ಹೌದು, ರಾಜ್ಯ ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ, ಅಭಿವೃದ್ಧಿಯ ಹರಿಕಾರ ಹಾಗೂ ಜನಪರ ರಾಜಕಾರಣಿ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು 125 ಈಡುಗೈಗಳನ್ನು ಒಡೆದು ವಿಶಿಷ್ಟ ರೀತಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ, ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ, ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ, ತಾಯಿ ಹೊಳಲಮ್ಮ ದೇವಿಗೆ, ತಾಯಿ ಹೊಳಲಮ್ಮ ದೇವಿಗೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಪಕ್ಕಿರೇಶ್ ಮ್ಯಾಟಣ್ಣವರ್ ಮಾತನಾಡಿ, ಮುಖ್ಯಮಂತ್ರಿ ಹಾಗೂ ಪಕ್ಷದ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಎಚ್.ಕೆ. ಪಾಟೀಲ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಿ ಸಚಿವರನ್ನಾಗಿ ನೇಮಕ ಮಾಡಬೇಕು. ಉತ್ತರ ಕರ್ನಾಟಕ ಭಾಗದ ಜನರ ನಿರೀಕ್ಷೆಯೂ ಕೂಡ ಇದೇ ಆಗಿದ್ದು, ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಈ ಭಾಗದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ಹೇಳಿದರು. ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಎಚ್.ಕೆ. ಪಾಟೀಲ್ ಸಾಹೇಬರ ಅಭಿಮಾನಿಗಳೆಲ್ಲರೂ ತಾಯಿ ಹೊಳಲಮ್ಮ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿ, ಅಭಿಷೇಕವನ್ನ ಮಾಡಿ, ಇವತ್ತ 105 ಕಾಯಿಗಳನ್ನ ಹೊಡಿತಕ್ಕಂಥ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಈ ರಾಜ್ಯದ ಒಬ್ಬ ಕ್ರಿಯಾಶೀಲ ರಾಜಕಾರಣಿ, ಈ ನಾಡು ಕಂಡಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಶುದ್ಧ ಹಸ್ತ ಸಹಕಾರಿ ರಂಗದ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬ್ರವರನ್ನ 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ತಾವು ತೆಗೆದುಕೊಳ್ಳಬೇಕು. ಅವರನ್ನ ಸಚಿವರನ್ನಾಗಿ ಮಾಡುವುದರ ಮೂಲಕ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ತಾವು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡುವುದಕ್ಕಾಗಿ ತಾಯಿ ಹೊಳಲಮ್ಮ ದೇವಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಆಶೀರ್ವಾದವನ್ನ ಮಾಡಲಿ. ಈ ನಡೀತಕ್ಕಂಥ ಸಂಪುಟ ವಿಸ್ತರಣೆಯಲ್ಲಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಸಚಿವರಾಗಿ ಅಧಿಕಾರ ತೆಗೆದುಕೊಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ತಾಯಿ ಹೊಳಲಮ್ಮನ ಹತ್ರ ನಾವು ಬೇಡಿಕೊಳ್ತಕ್ಕಂಥದ್ದಿಷ್ಟೇ, ಎಚ್.ಕೆ. ಪಾಟೀಲ್ರು ಎಲ್ಲ ಮಸಲುಗಳನ್ನು ರಾಜಕಾರಣದಲ್ಲಿ ನೋಡಿದ್ದಾರೆ. ಸಚಿವ ಸ್ಥಾನವನ್ನು ನೋಡುವುದರ ಜೊತೆಗೆ ಮಹಾರಾಷ್ಟ್ರ ಅಂತಕ್ಕಂಥ ಒಂದು ರಾಜ್ಯದ ಒಂದು ದೊಡ್ಡ ರಾಜ್ಯದ ಉಸ್ತುವಾರಿಗಳಾಗಿ, ಎಐಸಿಸಿಯ ಸದಸ್ಯರಾಗಿ ಇವತ್ತು ಪಕ್ಷದಲ್ಲಿ ಸಾಕಷ್ಟು ಸ್ಥಾನಮಾನಗಳನ್ನು ಅನುಭವಿಸಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಹಾಗೂ ತಾಯಿ ಹೊಳಲಮ್ಮನಲ್ಲಿ ಅರಿಕೆ ಮಾಡಿಕೊಳ್ತಕ್ಕಂಥದ್ದಿಷ್ಟೇ, ಎಚ್.ಕೆ. ಪಾಟೀಲ್ ಸಾಹೇಬರಿಗಾಗಿ ತಾವ್ಯಾರು ಮಂತ್ರಿ ಆಗ್ತಕ್ಕಂಥದ್ದಲ್ಲ, ಅವ್ರಿಗಾಗಿ ಅವ್ರ ಅಧಿಕಾರಕ್ಕಾಗಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರನ್ನ ಮಂತ್ರಿ ಮಾಡಿ ಅಂತಕ್ಕಂಥದ್ದಲ್ಲ ನಮ್ಮದು. ನಮಗಾಗಿ, ಬಡವರಿಗಾಗಿ, ಈ ಪ್ರದೇಶದ ಹಿಂದುಳಿದ ವ್ಯಕ್ತಿಯನ್ನ ನೋಡಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕಾಗಿದೆ. ತಮ್ಮ ಕಣ್ಣೆದುರಿಗೆ ಕಾಡ್ತಕ್ಕಂಥದ್ದು ಹೊಳಲಮ್ಮ ದೇವಿಯ ದೇವಸ್ಥಾನದ ಜೀರ್ಣೋತ್ತರವನ್ನ ತಾವು ನೋಡಿದ್ರೆ ಕೋಟಿ ಕೋಟಿ ಹಣವನ್ನ ಇದೇ ದೇವಸ್ಥಾನದ ಅಭಿವೃದ್ಧಿಗೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಪ್ರವಾಸೋದ್ಯಮ ಮಂತ್ರಿ ಆದ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಇಂಥ 10 ಹಲವಾರು ಇತಿಹಾಸದಲ್ಲಿ ಉಳಿತಕ್ಕಂಥ ಕೆಲಸಗಳನ್ನ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಯಾವ್ಯಾವ ಇಲಾಖೆಯಲ್ಲಿ ತಾವು ಮಂತ್ರಿಗಳಾಗಿದ್ದಾಗ ಅಂತ ಒಂದು ಹೆಸರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕೊನೆಯದಾಗಿ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಹರಿಪ್ರಸಾದ್ ಅವರನ್ನ, ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವರನ್ನ, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರನ್ನ, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಸಾಹೇಬ್ರನ್ನ, ಅದೇ ರೀತಿ ಮಲ್ಲಿಕಾರ್ಜುನ್ ಸಾಹೇಬ್ರಲ್ಲಿ ಒಂದೇ ಕಳಕಳಿ ವಿನಂತಿ, ನಮ್ಮೆಲ್ಲರ ಆಗ್ರಹ ಒಂದೇ, ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯನ್ನ, ಈ ರಾಜ್ಯ ಕಂಡಿರ್ತಕ್ಕಂಥ, ಈ ರಾಷ್ಟ್ರ ಕಂಡಿರ್ತಕ್ಕಂಥ ಒಬ್ಬ ಅಪ್ರತಿಮ ನಾಯಕ, ಎಲ್ಲೂ ಕೂಡ ಕಪ್ಪು ಚುಕ್ಕಿಯಾಗಿರ್ತಕ್ಕಂಥ ಶುದ್ಧ ಹಸ್ತ ರಾಜಕಾರಣಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ರವರನ್ನ ಈಗೇನು ತಾವು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನ ಗೌರವಿಸಿ ಸಚಿವರನ್ನಾಗಿ ಮಾಡಿ ಅವರಿಗೆ ಒಂದು ಪ್ರಭಾವಿ ಖಾತೆಯನ್ನು ಕೊಡುವುದರ ಮೂಲಕ ಅತ್ಯಂತ ಈ ರಾಜ್ಯದಲ್ಲಿ ಏನು ಅವರ ಅಭಿಮಾನಿಗಳ ಬೇಡಿಕೆ, ಈ ರಾಜ್ಯಕ್ಕೆ ಒಬ್ಬ ಉಪಮುಖ್ಯಮಂತ್ರಿಯನ್ನಾಗಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರನ್ನ ಮಾಡಬೇಕನ್ನೋದರ ಜೊತೆಗೆ ತಾಯಿ ಹೊಳಲಮ್ಮನಲ್ಲಿ ಕೂಡ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರನ್ನ ಮಂತ್ರಿ ಮಾಡತಕ್ಕಂಥ ಆಶೀರ್ವಾದ ಶಕ್ತಿ ತುಂಬಮ್ಮ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಗುರುನಾಥ್ ದಾನಪ್ಪನವರು ಮಾತನಾಡಿ, ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಎಚ್.ಕೆ. ಪಾಟೀಲ್ ಸಾಹೇಬರ ಅಭಿಮಾನಿ ಬಂಧುಗಳು ಒಂದು ಶುದ್ಧವಾದಂತಹ, ಪ್ರಾಮಾಣಿಕವಾದಂತಹ ಮನಸ್ಸನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲೋ ಒಂದ್ ಕಡೆ ಪ್ರಥಮ ಹಂತದಲ್ಲೇ ಇವತ್ತು ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮಂತ್ರಿಮಂಡಲದಲ್ಲಿ ಸೇರ್ಪಡಿಸಬೇಕಿತ್ತು. ಆದರೆ ಈ ಪಕ್ಷದ ದುರಂತವೋ ಅಥವಾ ನಮ್ಮ ಕಾರ್ಯಕರ್ತದ ದುರಂತವೋ ಗೊತ್ತಿಲ್ಲ.
ನಾವೆಲ್ಲರೂ ಕೂಡ ಅಂತ ಒಂದು ದೊಡ್ಡ ವ್ಯಕ್ತಿಯ, ಒಂದು ದೊಡ್ಡ ರಾಜಕಾರಣಿಯ ಇಡೀ 40-50 ವರ್ಷದ ಕಾಲ ಪಕ್ಷದ ಸೇವೆಯನ್ನು ಮಾಡೋದ್ರ ಜೊತೆಗೆ ಇಡೀ ಉತ್ತರ ಕರ್ನಾಟಕದ ಅಲ್ಲದೆ ಇಡೀ ಕರ್ನಾಟಕದಲ್ಲಾಗಿರ್ಬೋದು, ಇಡೀ ರಾಷ್ಟ್ರದಲ್ಲಾಗಿರ್ಬೋದು ಅವರು ಸೇವೆ ಸಲ್ಲಿಸಿರುವಂತಹ ಎಲ್ಲಾ ರಂಗದಲ್ಲಿ, ಇವತ್ತು ನಾವು ಸಹಕಾರಿ ರಂಗ ಇರ್ಬೋದು, ಅವರು ನಿಭಾಯಿಸಿರುವಂತಹ ಬೇರೆ ಬೇರೆ ಖಾತೆಗಳಿರ್ಬೋದು, ಪ್ರತಿಯೊಂದು ಖಾತೆಗಳಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿರುವಂತಹ ರಾಜಕಾರಣಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಇದ್ರೆ ಅದು ಎಸ್.ಕೆ. ಪಾಟೀಲ್ ಸಾಹೇಬ್ರು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ. ಬಳಿಕ ಹೊಳಲಮ್ಮ ದೇವಿಯ ಸನ್ನಿಧಿಯಲ್ಲಿ 125 ಈಡುಗಾಯಿಗಳನ್ನು ಒಡೆದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ರಾಜ್ಯದ ಅಭಿವೃದ್ಧಿ, ಜನರ ಸುಖ ಶಾಂತಿ ಹಾಗೂ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವಿಶಿಷ್ಟ ಧಾರ್ಮಿಕ ಆಚರಣೆ ಸಾರ್ವಜನಿಕರ ಗಮನ ಸೆಳೆಯಿತು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚೆನ್ನಪ್ಪ ಜಗಲಿ, ಸಿಂಡಿಕೇಟ್ ನಾಮನಿರ್ದೇಶಕ ಸದಸ್ಯ ಧ್ರುವರಾಜ್ ಹೊನ್ನಪ್ಪನವರ್, ತಿಪ್ಪಣ್ಣ ಸೋಸಿ, ಪಕ್ಕಿರೇಶ್ ನಡುವಿನಕೇರಿ, ಹಮೀದ್ ಸನದಿ, ರಘು ಶೆಟ್ಟರೆಡ್ಡಿ, ನಾಗರಾಜ್ ಪೋತ್ರಾಜ್, ಜಗದೀಶ್ ಹುಲ್ಗೆಮ್ನವರ್, ಪ್ರಕಾಶ್ ಹೋರಿ, ಚಂದ್ರು ಪೋತ್ರಾಜ್, ಮಾರ್ತಾಂಡಪ್ಪ ಪೆದ್ದರ್, ಕುಬೇರ್ ಚಿಗರಿ, ಬಸಣ್ಣ ಗುಳ್ಳಣ್ಣವರ್, ಜುಂಜಪ್ಪ ಮುದಿಯಮ್ಮನವರ್, ಜಗದೀಶ್ ಹುಲ್ಗೆಮ್ನವರ್, ನಿಂಗರೆಡ್ಡಿ ಹನುಮರೆಡ್ಡಿ ಸೇರಿದಂತೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು.